ನ್ಯೂಸ್ 18ನಲ್ಲಿ ಅಮಿತ್ ಶಾ ಸಭೆಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವಿಧಾನಸಭೆ ತಪ್ಪುಗಳು ಲೋಕಸಭೆಯಲ್ಲಿ ಆಗದಂತೆ ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ನಾನಾ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಲಾಗಿತ್ತು ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ. ಈ ಟೈಮ್ನಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಸೊ ಹೀಗಾಗಿ ಆ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು. ಲೋಕಸಭೆಯಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಲಾಗ್ತಾ ಇದೆ ಬಿಜೆಪಿಯಿಂದ. ಪಕ್ಷದಲ್ಲಿ ಅತೃಪ್ತರ ಒಳೇಟಿನ ಆತಂಕದ ಬಗ್ಗೆನೂ ಕೂಡ ಸಮಾಲೋಚನೆ ಮಾಡಲಾಗಿದೆ. ಈಗಾಗಲೇ ಬಂಡಾಯ ಶಮನ ಆಗಿದ್ರೂ ಕೂಡ ಒಳೇಟು ಬೀಳುವಂತ ಆತಂಕ ಮಾತ್ರ ತಪ್ಪಿಲ್ಲ. ಟಿಕೆಟ್ ತಪ್ಪಿರೋದ್ರಿಂದ ಅಸಮಾಧಾನಗೊಂಡಿದ್ದಾರೆ ಕೆಲವು ಸಂಸದರು. ಈ ಕ್ಷೇತ್ರಗಳತ್ತ ಹೆಚ್ಚು ಗಮನ ಹರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಕಣ್ಣಿಟ್ಟಿರಿ ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲೇಬೇಕು. ಯಾಕೆಂದರೆ ಕಾಂಗ್ರೆಸ್ಗೆ ಪ್ಲಸ್ ಜಾಸ್ತಿ ಆಗಿಬಿಟ್ಟಿದೆ ಸೌತ್ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೈ ಮೇಲುಗೈ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿದ್ದಾರೆ. ಮಂಡ್ಯ, ಹಾಸನ, ಕೋಲಾರದ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. JDSಗೆ ಕೊಟ್ಟಿರುವಂಥ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಅವರು 28 ಕ್ಷೇತ್ರಗಳಲ್ಲಿ ಕಾರ್ಯತಂತ್ರ ರೂಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಾಗಿದೆ. ಯಡಿಯೂರಪ್ಪ, ವಿಜೇಂದ್ರ ಜೊತೆ ಪ್ರತ್ಯೇಕವಾಗಿಯೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ರಣತಂತ್ರವನ್ನು ಮಾಡಲಾಗ್ತಾ ಇದೆ. ಇವತ್ತಿನ ಸಭೆಯ ಇನ್ಸೈಡ್ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಪೃಥ್ವಿರಾಜ್, ಈಗಾಗಲೇ ರಾಜ್ಯದ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಅಮಿತ್ ಶಾ ಅವರು ಬಂದಿರುವಂತದ್ದು. ಯಾವಾಗ ಬಂದ್ರು ಎಲ್ಲೋ ಒಂದ್ ಕಡೆಗೆ ಯಾವ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ, ಆ ಒಂದು ಅಸಮಾಧಾನ ಕ್ಷೇತ್ರಗಳಲ್ಲಿ ಶಮನ ಮಾಡುವಂತ ನಿಟ್ಟಿನಲ್ಲಿ ಖುದ್ದು ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಈ ಬೆಳಗ್ಗೆ ಯಡಿಯೂರಪ್ಪನವರು ಖುದ್ದು ಕರೆದು ಅವ್ರ ಜೊತೆಗೆ ವಿಜೇಂದ್ರ ಆಗಿರ್ಬೋದು ಮತ್ತೆ ಯಡಿಯೂರಪ್ಪನವ್ರ ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಸರ್ವೆಯನ್ನ ಆಧಾರದ ಮೇಲೆ ಇಟ್ಕೊಂಡು ಆ ಒಂದು ಸರ್ವೆಯಲ್ಲಿ ಎಲ್ಲೊಂದ್ ಕಡೆ ಹಿನ್ನಡೆ ಆಗಿದೆ ಅನ್ನೋದ್ರಿಗೂ ಕೂಡ ಒಂದು ಮಾಹಿತಿ ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ವರದಿಯನ್ನು ತೆಗೆದುಕೊಂಡು ಯಡಿಯೂರಪ್ಪನ ಜೊತೆಗೂ ಕೂಡ ಸಮಾಲೋಚನೆ ಮಾಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದ್ರ ಪ್ರಮುಖವಾಗಿ ದಾವಣಗೆರೆ, ತುಮಕೂರು, ಚಿತ್ರದುರ್ಗ ಮತ್ತೆ ಬೀದರ್ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಹೀಗೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ಸ್ವಪಕ್ಷದವರೇ ಎಲ್ಲೊಂದು ಕಡೆ ಒಳೇಟಿನ ಬಿಸಿ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಇದು ಎಲ್ಲೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೂ ಕೂಡ ಗೆಲ್ಲುವುದಕ್ಕೆ ಕಾರಣ ಆಗುತ್ತೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಚುನಾವಣಾ ಪ್ರಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳ ಸ್ಟ್ರೆಂತ್ ಯಾವ ರೀತಿ ಇದೆ ಮತ್ತೆ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವುದಕ್ಕೆ ಯಾವ ರೀತಿಯಾಗಿ ವಾತಾವರಣವನ್ನು ಮಾಡಬೇಕು, ಅದ್ರ ಜೊತೆಗೆ ಅತೃಪ್ತ ನಾಯಕರಿಗೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಟ್ಟು ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಡಿಯೂರಪ್ಪನವರಿಂದ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಒಂದಷ್ಟು ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಕೂಡ ಅಮಿತ್ ಶಾ ಅವರು ಮಾಡಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಪ್ರತಿಪಾದನೆ ನಾವು ಗಮನಿಸಬೇಕು. ಏನು ಶಿವಮೊಗ್ಗ ಭಾಗದಲ್ಲಿ ಯಡಿಯೂರಪ್ಪನವರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ದಂತವರು ಈಶ್ವರಪ್ಪನವರು, ಯಡಿಯೂರಪ್ಪ ಮತ್ತೆ ಈಶ್ವರಪ್ಪನ ಜೊತೆ ಬಂದು ಎಲ್ಲ ಒಂದ್ ಕಡೆ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ತಾವೇ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋಕ್ಕೂ ಕೂಡ ರೆಡಿ ಆಗಿದ್ರು. ಈಗ ಯಡಿಯೂರಪ್ಪನವರು ಈಶ್ವರಪ್ಪನವರ ನಡೆ ವಿಚಾರವಾಗಿ ಯಾವಾಗ ಅಮಿತ್ ಶಾ ಅವರ ಗಮನಕ್ಕೆ ತಂದ್ರು, ಅದಾದ ಬಳಿಕವಾಗಿ ಅಮಿತ್ ಶಾ ಅವರು ಕೂಡ ಈಗ ಖುದ್ದು ಈಶ್ವರಪ್ಪನವರ ಜೊತೆಗೂ ಕೂಡ ಅಂದ್ರೆ ದೂರವಾಣಿ ಮುಖಾಂತರವಾಗಿ ಅವ್ರ ಜೊತೆ ಮಾತಾಡುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಆ ಮುಖಾಂತರವಾಗಿ ನೀವು ದೆಹಲಿಗೆ ಬನ್ನಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಈಶ್ವರಪ್ಪನವರು ಅಮಿತ್ ಶಾ ಅವರ ಮಾತಿನ ಬಳಿಕವಾಗಿ ಚುನಾವಣೆ ಕಣಿದಂತೆ ಹಿಂದೆ ಸರಿಯುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಬಹುದು. ಅದಕ್ಕೋಸ್ಕರವಾಗಿಯೇ ಈಗ ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ಮಾತೃತ್ವ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಈಗ ಅತೃಪ್ತರ ಮತ್ತೆ ಅಸಮಾಧಾನಿತರ ಏನು ಅವರು ಶಮನ ಮಾಡುವಂತದ್ದು ಒಂದ್ ಕಡೆ ಆದ್ರೆ ಅದನ್ನೆಲ್ಲ ಮುಗಿದ ಬಳಿಕವಾಗಿ ಈಗ ಸದ್ಯಕ್ಕೆ ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮೈತ್ರಿ ಮಾತುಕತೆಯ ಬಳಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಸೇರಿದಂತೆ ಬಿಜೆಪಿ ಮತ್ತೆ ಜೆಡಿಎಸ್ನ ಪ್ರಮುಖವಾದಂತಹ ನಾಯಕರುಗಳ ಜೊತೆ ಸಮಾಲೋಚನೆ ಮಾಡುವ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಆ ಮುಖಾಂತರವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧವಾಗಿ ಯಾವೆಲ್ಲ ಅಸ್ತ್ರಗಳನ್ನ ಬಳಕೆಯನ್ನ ಮಾಡಬೇಕು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಆಪಾದನೆಯನ್ನು ಮಾಡಿದ್ರಲ್ಲ ಅದಕ್ಕೆ ಪೂರಕವಾಗಿ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಸಮಾವೇಶ ಆಗಿರ್ಬೋದು ಮತ್ತೆ ಪಕ್ಷದ ಬಗ್ಗೆ ಈಗ ಚರ್ಚೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿತಾರ ಈಶ್ವರಪ್ಪ ಅನ್ನುವಂತ ಪ್ರಶ್ನೆ ಇದೆ. ಅಮಿತ್ ಶಾ ಕರೆ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈಶ್ವರಪ್ಪ. ಕೆಲವೇ ಕ್ಷಣಗಳಲ್ಲಿ KS ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಆದ್ರೆ ಈ ಮುಂಚೆ ಹೇಳ್ತಾ ಇದ್ರು ಈಶ್ವರಪ್ಪನವರು, ಬ್ರಹ್ಮ ಬಂದು ಹೇಳಿದ್ರು ಕೂಡ ನಾನು ವಾಪಸ್ ಅಂದ್ರೆ ಈಗೇನು ಸ್ಪರ್ಧೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ, ಅದರಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ರು. ನೋಡಬೇಕು ಏನು ಮಾಡ್ತಾರೆ ಅಂತ.
ತಮ್ಮ ರಾಜಕೀಯ ನಡೆ ಬಗ್ಗೆ ಸ್ಪಷ್ಟಪಡಿಸಲಿದ್ದಾರೆ ಈಶ್ವರಪ್ಪ. ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯವೆದ್ದಿದ್ದಾರೆ ಈಶ್ವರಪ್ಪನವರು. ಬಿಎಸ್ವೈ ಕುಟುಂಬದ ವಿರುದ್ಧನೂ ಕೂಡ ಕಿಡಿಕಾರ್ತಾನೇ ಇದ್ದಾರೆ, ಮಾತನಾಡ್ತಾನೆ ಹೋಗ್ತಾ ಇದ್ದಾರೆ. ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಈಶ್ವರಪ್ಪನವರಿಂದ. ಬ್ರಹ್ಮ ಬಂದ್ರು ಹೇಳಿದ್ರು ಕೂಡ ನಾನಂತೂ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಕರೆ ಮಾಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೆ ಸ್ಪಂದಿಸ್ತಾರಾ ಈಶ್ವರಪ್ಪನವರು? ಇದರಿಂದ ಕಣದಿಂದ ಹಿಂದೆ ಸರಿಯುವಂತ ನಿರ್ಧಾರ ಏನಾದರೂ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಬಿಕಾಸ್ ಈಶ್ವರಪ್ಪನವರ ಮನವೊಲಿಕೆ ಕೆಲಸವನ್ನ ಈಗ ಆಲ್ರೆಡಿ ಬಿಜೆಪಿ ಕೈ ಬಿಟ್ಬಿಟ್ಟಿತ್ತು. ಅವತ್ತೊಂದು 2 ದಿನ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು, ರವಿಕುಮಾರ್ ಅವರು, ಕೆಲವು ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟರು, ಆಗೋದಿಲ್ಲ ಅಂತ ಬಂದಾಗ ಸುಮ್ಮನಾಗಿದ್ರು. ಈಗ ಅಮಿತ್ ಶಾ ಅವರೇ ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಕಾದು ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಈಶ್ವರಪ್ಪನವರು ದಿಢೀರಂತ ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು, ಮತ್ತೊಂದ್ ಕಡೆ ಅಮಿತ್ ಶಾ ಅವರಿಂದ ಈಶ್ವರಪ್ಪನವರಿಗೆ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮ ಬಂದ್ ಹೇಳಿದ್ರು ಕೂಡ ನಾನು ವಾಪಸ್ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದಂತ ಈಶ್ವರಪ್ಪನವರ ನಿರ್ಧಾರ ಬದಲಾಗುವಂತ ಚಾನ್ಸಸ್ ಏನಾದರೂ ಇದೆಯಾ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ನೋಡೋದಾದ್ರೆ? ಹೌದು ಪೃಥ್ವಿ, ಈಗ ದಿಢೀರ್ ಬೆಳವಣಿಗೆಯಲ್ಲಿ ಈಶ್ವರಪ್ಪನವರು ಯಾವ ರೀತಿಯ ನಡೆಯನ್ನ ಮುಂದೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಕೇಳಿದೆ. ಯಾಕಂದ್ರೆ ಶಿವಮೊಗ್ಗದ ಬಂಡಾಯ ಸ್ಪರ್ಧೆಯನ್ನ ಈಶ್ವರಪ್ಪನವರು ಈಗಾಗಲೇ ಖಚಿತಪಡಿಸಿದ್ರು. ಈಗ ಸದ್ಯದ ಮಟ್ಟಿಗೆ ಅಮಿತ್ ಶಾ ಅವರೇ ಖುದ್ದು ಈಶ್ವರಪ್ಪನವರಿಗೆ ಕರೆ ಮಾಡಿದಕ್ಕಾಗಿ ಈಗ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವರು ಇನ್ನು ಈ ಮುಂದೆ ಕೂಡ ಹೇಳ್ತಾ ಇದ್ರು ಬಿಜೆಪಿಯ ನಾಯಕರುಗಳು ಈಶ್ವರಪ್ಪನವರು ಮತ್ತೆ ವಾಪಸ್ ಬಿಜೆಪಿಗೆ ಬರ್ತಾರೆ, ಅದ್ರ ಜೊತೆಗೆ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾರೆ, ಬಿಜೆಪಿ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾದಂತೆ ಇವತ್ತು ಅಮಿತ್ ಶಾ ಅವರೇ ಕೂಡ ಫೀಲ್ಡಿಗೆ ಇಳಿದು ಮನವೊಲಿಕೆ ಕೆಲಸಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ದೆಹಲಿಗೆ ಬಂದು ಒಂದಿಷ್ಟು ಮಾತುಕತೆಯನ್ನ ನಡೆಸಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಶಿವಮೊಗ್ಗದಲ್ಲಿ ಈಗ ಅವರ ನಿವಾಸ ಏನಿದೆ, ಈಶ್ವರಪ್ಪರ ನಿವಾಸ ಏನಿದೆ, ಆ ನಿವಾಸದಲ್ಲಿ ಈಗ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಅದ್ರ ಜೊತೆಗೆ ಏನು ಶಿವಮೊಗ್ಗದಲ್ಲಿ ಮುಂದಾಗುವ ರಾಜಕೀಯ ಬದಲಾವಣೆ ಬಗ್ಗೆ ಈಗ ಕುತೂಹಲ ಕೆರಳಿದೆ ಅಂತ ಹೇಳ್ಬೋದು. ಈಶ್ವರಪ್ಪನವರ ನಡೆ ಯಾವ ರೀತಿ ಇದೆ, ಮುಂದೆ ಅವರು ಕಾಂಗ್ರೆಸ್ ಬಿಜೆಪಿಗೆ ಹೋಗಿ ಕೆಲಸನ ಮಾಡ್ತಾರ ಅಥವಾ ಏನು ಮುಂದೆ ಅದೇ ರೀತಿ ಏನು ತಮ್ಮ ಹೇಳಿಕೆ ಅಂತೆ ಏನು ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇದೆ. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಮತ್ತೆ ಬಿಜೆಪಿಗೆ ಹೋಗಲ್ಲ. ಅವರು ಏನು ತಮ್ಮ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರ ಪರವಾಗಿ ಬೆನ್ನೆಲುಬಾಗಿ ನಿಲ್ತಾರೆ. ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಪೃಥ್ವಿ. ಆಕ್ಚುಲಿ ಈಶ್ವರಪ್ಪನವ್ರಿಗೆ ಗೊತ್ತಿದೆ ಏನಾಗುತ್ತೆ ನಾನು ನಿಂತಂತ ಸಂದರ್ಭದಲ್ಲಿ ಅನ್ನುವಂಥದ್ದು. ಆದ್ರೆ ಈಶ್ವರಪ್ಪನವರು ತಾನು ಗೆಲ್ತೀನಿ ಅನ್ನೋದಕ್ಕಿಂತ ಯಡಿಯೂರಪ್ಪ ಮಗನನ್ನ ಸೋಲಿಸ್ಬೇಕು ಹೇಗಾದ್ರೂ ಮಾಡಿ ಅನ್ನುವಂಥ ಲೆಕ್ಕಾಚಾರ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈಶ್ವರಪ್ಪನವ್ರು ಸದ್ಯಕ್ಕೆ ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಈಗ ಕಾಲ್ ಬಂದ ನಂತರ ಅವರ ಪ್ರಚಾರ ಪ್ರಕ್ರಿಯೆ ಯಾವ ರೀತಿಯಾಗಿ ಮುಂದುವರೆದಿದೆ? ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಬಂಡಾಯ ಎದ್ದ ತಕ್ಷಣನೇ ಕೆಲವರು ಮಾತಾಡ್ಕೊಂತ ಇದ್ರು 5ನೇ ತಾರೀಕು ಅವರ ಬಂಡಾಯ ಶಮನಗೊಳ್ಳುತ್ತೆ, ಅದಕ್ಕೆ ಖುದ್ದು ಯಡಿಯೂರಪ್ಪನವರೇ ಬಂದು ಅವರನ್ನ ಮಾತಾಡಿಸಿ ಅವರನ್ನ ಮನವೊಲಿಕೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾತುಕತೆ ನಡೀತಾ ಇತ್ತು. ಈ ನಡುವೆ ಅಮಿತ್ ಶಾ ಅವರ ಕರೆ ಬಂದ ತಕ್ಷಣ ಅವರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ಮನವೊಲಿಕೆಗೆ ಒಳಗಾದ್ರ, ಅಂದ್ರೆ ಏನು ಮುಂದೆ ದಿನಗಳಲ್ಲಿ ಬಿಜೆಪಿಯ ಕಡೆಯಿಂದಾಗಿ ಅವರು ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದ್ರ ಜೊತೆಗೆ ತಮ್ಮ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.